Friends, we will discuss The Tiger in the Tunnel, a short story by Ruskin Bond today. Ruskin Bond is uh, an Indian author, and his father was an officer of the Royal Air Force posted in India. ರಸ್ಕಿನ್ ಬಾಂಡ್ ಅವರು ಭಾರತದ ಮೂಲವನ್ನು ಹೊಂದಿರುವಂತಹ ಒಬ್ಬ ಬರಹಗಾರರು. ಅವರ ತಂದೆ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. He studied in Simla, and his first novel, The Room on the Roof, received the John Llewellyn Prize in the year 1957. 1957ರಲ್ಲಿ ಅವರು ಜಾನ್ ಲೆವ್ಲಿನ್ ಪ್ರೈಸ್ ಅನ್ನ ತೆಗೆದುಕೊಳ್ತಾರೆ. He was awarded the Sahitya Academy Award in 1992 for Our Trees Still Grow in the Dehra, his novel in English. ಅವರು ಬರೆದಂತಹ ಅವರ್ ಟ್ರೀಸ್ ಸ್ಟಿಲ್ ಗ್ರೋ ಇನ್ ದ ಡೆಹ್ರಾ ಎನ್ನುವಂತಹ ಒಂದು ಕಾದಂಬರಿಗಾಗಿ 1992ರಲ್ಲಿ ಅವರಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೂಡ ಲಭಿಸುತ್ತದೆ. He has written hundreds of short stories, essays, novels, and books for children. He was awarded the Padma Shri in 1999 and the Padma Bhushan in 2014. His collections are White Mice, A Prospect of Flower, Garland of Memories, Frogs in the Mountains, and his novels The Room on the Roof, A Plight in the Pigeons, Vagrants in the Valley. Now we will discuss the short story Tiger in the Tunnel. The present story, Tiger in the Tunnel, is the story of Baldio and Thembu, and the problems faced by their family. ಟೈಗರ್ ಇನ್ ದ ಟುನೆಲ್ ಇದು ಒಂದು ಭಾರತ ದೇಶದಲ್ಲಿ ಒಂದು ಕೆಳವರ್ಗದ ಒಂದು ಕುಟುಂಬ ಎದುರಿಸುವಂತಹ ಏನು ಆರ್ಥಿಕ ತೊಂದರೆಗಳು, ಸಾಮಾಜಿಕ ತೊಂದರೆಗಳನ್ನ ಕುರಿತು ಮಾತನಾಡುವಂತಹ ಒಂದು ಕಥೆಯಾಗಿದೆ. ಇದು it talks about a family which faces the stark reality of their humble existence with honor and duty. ಬಡತನದಲ್ಲಿದ್ದುಕೊಂಡು ಕೂಡ ತಮಗೆ ಬರುವಂತಹ ಕಷ್ಟಗಳನ್ನ ಧೈರ್ಯದಿಂದ ಎದುರಿಸಿರುವಂತಹ ಒಂದು ಕುಟುಂಬದ ಕುರಿತು ಈ ಸಣ್ಣ ಕತೆ ಮೂಡಿ ಬಂದಿದೆ. The themes permeate the characters' lives and actions and highlight Bond's take on the place of service and family, as well as the theme of protection in relation to family. ಈ ಕಾದಂಬರಿಯ ಈ ಸಣ್ಣ ಕಥೆಯ ತಿರುಳು ಗೌರವ ಮತ್ತು ಡ್ಯೂಟಿ ಅಂದ್ರೆ ಕಾಯಕವೇ ಕೈಲಾಸ ಎನ್ನುವಂತಹ ಒಂದು ತತ್ವವನ್ನ ಇಟ್ಟುಕೊಂಡು ದುಡಿಯುವಂತಹ ಒಂದು ಕುಟುಂಬದ ಕುರಿತು ಈ ಕಥೆ ಇದೆ. ತೆಂಬು ಅವನು ಒಬ್ಬ 12 ವರ್ಷದ ಹುಡುಗ. ಅವನು ತನ್ನ ತಂದೆಯ ಜೊತೆಗೆ ತಂದೆಯಾದಂತಹ ಬಾಲ್ಡಿಯೋನ ಜೊತೆಗೆ ಜೀವಿಸ್ತಿರ್ತಾನೆ. ಜೊತೆಗೆ ಅವನ ತಾಯಿ ಮತ್ತು ಅವನ ತಂಗಿ 4 ಜನ ಅವರ ಕುಟುಂಬದಲ್ಲಿ ಇರುತ್ತಾರೆ. ಅವರು ಒಂದು ಗುಡ್ಡಗಾಡು ಪ್ರದೇಶದಲ್ಲಿರುವಂತಹ ಒಂದು ಅಲೆಮಾರಿ ಜನರು ವಾಸವಾಗಿರುವಂತಹ ಒಂದು ಸಣ್ಣ ಹಳ್ಳಿಯಲ್ಲಿ ಜೀವನವನ್ನ ಮಾಡ್ತಿರ್ತಾರೆ. ಅಂಡ್ ದೇರ್ ಟ್ರೈಬಲ್ ವಿಲೇಜ್ ಈಸ್ ಆನ್ ದ ಔಟ್ಸ್ಕರ್ಟ್ಸ್ ಆಫ್ ಅ ಜಂಗಲ್ ಇನ್ ಇಂಡಿಯಾ. ಒಂದು ಕಾಡಿನ ಅಂಚಿನಲ್ಲಿರುವಂತಹ ಒಂದು ಸಣ್ಣ ಹಳ್ಳಿಯಲ್ಲಿ ಜೀವನವನ್ನ ಮಾಡ್ತಿರ್ತಾರೆ. The family faces a meager subsistence as they are dependent upon a nearby rice field for produce. The entire family is dependent on a piece of land in which they grow
rice, and Baldio, the father or the leader of the house, has the responsibility of feeding the entire family from the produce of that from the small land piece of land. ಒಂದು ಸಣ್ಣದಾದಂತಹ ಹೊಲ ಇರುತ್ತದೆ. ಆ ಹೊಲದಲ್ಲಿ ಬರುವಂತಹ ಉತ್ಪನ್ನದಿಂದನೇ ಅವರು ತಮ್ಮ ಜೀವನವನ್ನ ನಡೆಸಬೇಕಾಗಿರುವಂತಹ ಪರಿಸ್ಥಿತಿ ಇರ್ತದೆ. ಅಂಡ್ ದ ಫೀಲ್ಡ್ ಪ್ರೊವೈಡ್ಸ್ ವೆರಿ ಲಿಟಲ್. ಅದು ಸಣ್ಣದಾಗಿರುವುದರಿಂದ ಬಹಳಷ್ಟು ಕಡಿಮೆ ಏನು ಉತ್ಪನ್ನ ಬರ್ತಿರ್ತದೆ. ಟು ಅರ್ನ್ ಮೋರ್ ಮನಿ, ಬಾಲ್ದಿಯೋ ವರ್ಕ್ಸ್ ಆಸ್ ಅ ವಾಚ್ಮನ್ ಫಾರ್ ದ ರೇಲ್ ರೋಡ್. ತನ್ನ ಕುಟುಂಬವನ್ನ ಕುಟುಂಬಕ್ಕೆ 3 ಹೊತ್ತು ಊಟವನ್ನ ಪ್ರೊವೈಡ್ ಮಾಡುವ ಸಲುವಾಗಿ ಬಾಲ್ಡಿಯೋ ಆ ಹೊಲದ ಜೊತೆಗೆ ಹೊಲದಲ್ಲಿ ಕೆಲಸ ಮಾಡುವುದರ ಜೊತೆಗೆ ಅವರ ಊರಲ್ಲಿರುವಂತಹ ಒಂದು ರೈಲ್ ರೋಡನ ವಾಚ್ಮನ್ ಆಗಿ ಕೂಡ ಕೆಲಸ ಮಾಡ್ತಿರ್ತಾನೆ. He is stationed at a nearby railway station and must sit in a bare hut near the tunnel of the story's namesake, which is cut into the rock. ಅವರ ಊರಿನ ಹೊರಗಡೆ ಒಂದು ದೊಡ್ಡದಾದಂತಹ ಗುಡ್ಡವನ್ನ ಕೊರೆದು ರೈಲು ಸುರಂಗ ಮಾರ್ಗವನ್ನ ಮಾಡಲಾಗಿರುತ್ತದೆ. ಬಾಲ್ಡಿಯೋನ ಕೆಲಸ ಏನು ಅಂತಂದ್ರೆ ಆ ಸುರಂಗ ಮಾರ್ಗವನ್ನ ನೋಡಿಕೊಳ್ಳುವಂತಹ ಕೆಲಸ. ಆ ಸುರಂಗ ಮಾರ್ಗಕ್ಕೆ ಅವನು ವಾಚ್ಮನ್ ಆಗಿ ಕೆಲಸ ಮಾಡಬೇಕು. ಆನಂತರ ಆ ಸುರಂಗ ಮಾರ್ಗದ ಪ್ರಾರಂಭದಲ್ಲಿ ಒಂದು ಸಣ್ಣ ಗುಡಿಸಲನ್ನು ಕಟ್ಟಲಾಗಿರ್ತದೆ. ಅದೇ ಗುಡಿಸಲಲ್ಲಿ ಬಾಲ್ಡಿಯೋ ಇರುತ್ತಾನೆ. ರಾತ್ರಿ ಹೊತ್ತು ಮಲಗಬೇಕಾಗಿರುತ್ತದೆ. ಆನಂತರ ಅಲ್ಲಿ ಒಂದು ದೀಪವನ್ನ ಹಚ್ಚಿಟ್ಟು ಆ ರೈಲ್ವೆಗೆ ಒಂದು ಸಿಗ್ನಲ್ ಅನ್ನ ಕೊಡಬೇಕು. ದೀಪ ಹಚ್ಚಿಟ್ರೆ ಅದು ಯಾವುದೇ ರೀತಿಯಾದಂತಹ ಪ್ರಾಣಿಗಳು ಆ ಟ್ಯುನೆಲ್ ಒಳಗಡೆ ಆ ಸುರಂಗ ಮಾರ್ಗದೊಳಗಡೆ ಇಲ್ಲ ಅನ್ನುವಂತಹ ಸಿಂಬಲ್ ಆಗಿರ್ತದೆ. Baldio's job is to keep the signal lamp lit. ಒಂದು ಸಿಗ್ನಲ್ ಲ್ಯಾಂಪ್ ಇರ್ತದೆ, ಒಂದು ಲ್ಯಾಂಟರ್ನ್ ಇರ್ತದೆ, ಅದನ್ನು ಯಾವಾಗಲೂ ಹಚ್ಚಿ ಇಡುವುದೇ ಅವನ ಕೆಲಸ ಆಗಿರ್ತದೆ. ಅಂಡ್ ಎನ್ಶೂರ್ ದಟ್ ದೇರ್ ಆರ್ ನೋ ಅಬ್ಸ್ಟ್ರಕ್ಷನ್ಸ್ ಇನ್ ದ ಟ್ಯುನೆಲ್. ಅಲ್ಲಿ ಆ ಸುರಂಗ ಮಾರ್ಗದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ, ಯಾವುದೇ ರೀತಿಯಾದಂತಹ ಪ್ರಾಣಿಗಳಿಲ್ಲ ಎನ್ನುವುದನ್ನ ಖಾತ್ರಿಪಡಿಸಬೇಕಾಗಿರುವುದು ಅವನ ಕೆಲಸ ಆಗಿರ್ತದೆ. ಆಗೊಮ್ಮೆ ಈಗೊಮ್ಮೆ ಅವನ ಮಗನಾದಂತಹ ತೆಂಬು ಕೂಡ ಅವನು ತನ್ನ ತಂದೆಯ ಜೊತೆಗೆ ಅವರ ತಂದೆ ಕೆಲಸ ಮಾಡುವಂತ ಸ್ಥಳಕ್ಕೆ ಹೋಗ್ತಿರ್ತಾನೆ ಮತ್ತು ಆ ತಂದೆ ಆ ಸುರಂಗ ಮಾರ್ಗವನ್ನ ಪರಿಶೀಲಿಸುವಂತಹ ಸಮಯದಲ್ಲಿ ತೆಂಬು ಆ ಸಣ್ಣದಾದಂತಹ ಗುಡಿಸಲೊಳಗೆ ಮಲಗಿಕೊಳ್ತಿರ್ತಾನೆ. ಒಂದು ರಾತ್ರಿ he awakens to find his father leaving to check the signal lamp and thinks to go with his father. ಅವನ ಒಂದು ರಾತ್ರಿ ಇದೇ ರೀತಿ ಮಗ ಹೋಗಿ ತಂದೆಯ ಜೊತೆಗೆ ಕೆಲಸಕ್ಕೆ ಹೋದಾಗ he was sleeping and when his father was awakened, when he was about to go to check the tunnel, Tembu also thinks of going with his father. Baldio however tells Tembu to remain in the hut. ಆದರೆ ತಂದೆ ಬಾಲ್ಡಿಯೋ ಬೇಡ, ನೀನು ಬರುವುದು ಬೇಡ ಅಂತ ಮಗನನ್ನ ಅಲ್ಲೇ ಆ ಗುಡಿಸಲಲ್ಲಿ ಮಲಗಿಸಿ ಹೋಗ್ತಾನೆ. Baldio heads to the tunnel and while walking in the dark thinks about the various animals he might encounter along the way. ಬಾಲ್ಡಿಯೋ ಆ ಸುರಂಗ ಮಾರ್ಗದ ಕಡೆಗೆ ಹೋಗುವಂತಹ ಸಮಯದಲ್ಲಿ ಯಾವುದಾದ್ರೂ ಕ್ರೂರ ಪ್ರಾಣಿ ಬಂದು ಸುರಂಗ ಮಾರ್ಗದ ಸಮೀಪ ಬಂದು ನನ್ನನ್ನು ಅಟ್ಯಾಕ್ ಮಾಡಿದರೆ ಹೇಗೆ ಎನ್ನುವಂತ ವಿಚಾರಗಳು ಅವನ ತಲೆಯಲ್ಲಿ ಬರ್ತವೆ. ಅನಂತರ ಊರಿನ ಜನ ಒಂದು ಹುಲಿಯ ಬಗ್ಗೆ ಮಾತನಾಡ್ತಿರ್ತಾರೆ. ನಾನು ಹುಲಿಯನ್ನ ಇವತ್ತು ಸುರಂಗ ಮಾರ್ಗದ ಹತ್ತಿರ ನೋಡಿದ್ದೆ ಎಂದು ಒಬ್ಬ ಹೇಳಿದರೆ ಇನ್ನೊಬ್ಬ ಅದು ಸುರಂಗ ಮಾರ್ಗದೊಳಗೆ ಅಡ್ಡಾಡುತ್ತಿತ್ತು ಅಂತ ಕೂಡ ಕೆಲವೊಂದಿಷ್ಟು ಜನರು ಹೇಳ್ತಿರ್ತಾರೆ, ಕಟ್ಟು ಕಥೆಗಳನ್ನ ಹೇಳ್ತಿರ್ತಾರೆ. ಮತ್ತು ಆ ಹುಲಿಯ ಹೆಸರು ಏನು ಅಂತಂದ್ರೆ ಮ್ಯಾನ್ ಈಟರ್. ಅಂಡ್ ಮೆನಿ ಪೀಪಲ್ ಸೇ ದಟ್ ಇಟ್ ಹ್ಯಾಸ್ ಬೀನ್ ಸೀನ್ ಕ್ವೈಟ್ ಆಫನ್ ಇನ್ ದ ಏರಿಯಾ, ಎಸ್ಪೆಷಲಿ ಅರೌಂಡ್ ದ ಟ್ಯುನೆಲ್. ಅದು ಆ ಸುರಂಗ ಮಾರ್ಗದ ಸುತ್ತಮುತ್ತಲೇ ಅಡ್ಡಾಡ್ತದೆ ಅಂತ ಊರಿನ ಜನ ಎಲ್ಲ ಹೇಳ್ತಿರ್ತಾರೆ. Baldio, however, has never seen or even heard the tiger while on his trips to check on the signal lamp. ಆದರೆ ಬಾಲ್ಡಿಯೋ ಇಷ್ಟು ವರ್ಷದ ತನ್ನ ಸರ್ವಿಸ್ನಲ್ಲಿ ಎಂದೂ ಕೂಡ ಆ ಹುಲಿಯನ್ನ ನೋಡಿರುವುದಿಲ್ಲ. Even if he did, Baldio feels certain that he can handle himself. ಒಂದು ವೇಳೆ
ಆ ಹುಲಿ ಬಂದರೂ ಕೂಡ ನಾನು ಅದನ್ನ ಎದುರಿಸ್ತೇನೆ ಎನ್ನುವಂತಹ ಧೈರ್ಯ ಬಾಲ್ಡಿಯೋನಿಗೆ ಇರುತ್ತದೆ. ನಾಟ್ ಓನ್ಲಿ ಈಸ್ ಹಿ ಫ್ಯಾಮಿಲಿಯರ್ ವಿತ್ ದ ಜಂಗಲ್, ಹಿ ಕ್ಯಾರೀಸ್ ಅ ವೆಪನ್. ಅವನು ನನಗೆ ಈ ಕಾಡಿನಲ್ಲಿ ಹೇಗೆ ಬದುಕಿ ಬರಬೇಕು ಅನ್ನುವಂತಹ ಚಾಕಚಕ್ಯತೆ ಮಾತ್ರ ಗೊತ್ತಿಲ್ಲ. ಅದರ ಜೊತೆಗೆ ನಾನು ಒಂದು ವೆಪನ್ ಅನ್ನು ಕೂಡ ಅವನು ತನ್ನೊಂದಿಗೆ ತೆಗೆದುಕೊಂಡು ಹೋಗ್ತಿರ್ತಾನೆ. ಅದು ಏನು ಅಂತಂದ್ರೆ ಒಂದು ಸಣ್ಣದಾದಂತಹ ಕೊಡಲಿ. ಆನಂತರ ಆ ಕೊಡಲಿಯನ್ನ ಯಾವುದಾದರೂ ಕ್ರೂರ ಪ್ರಾಣಿ ಅವನ ಮೇಲೆ ದಾಳಿ ಮಾಡಿದಾಗ ಹೇಗೆ ಉಪಯೋಗಿಸಬೇಕು ಅನ್ನೋದು ಕೂಡ ಅವನಿಗೆ ಎಲ್ಲ ಕಲೆಗಳು ಗೊತ್ತಿದ್ವು. ಆ, ಆನಂತರ ಆ ಕೊಡಲಿಯನ್ನ ಅವನ ತಂದೆ ಬಾಲ್ಡಿಯೋನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಂತಹ ಕೊಡಲಿ ಅದು. ಮತ್ತು ಆ ಬಾಲ್ಡಿಯೋ ಏನಂತಾನಂತಂದ್ರೆ ಅದು ನನ್ನ ದೇಹದ ಒಂದು ಅಂಗವಾಗಿ ಪರಿವರ್ತನೆಯಾಗಿದೆ ಅಂತ ಬಾಲ್ಡಿಯೋ ಹೇಳ್ತಾನೆ. When he arrives at the tunnel, Baldio finds that the signal light is indeed out and sets about relighting it. ಬಾಲ್ಡಿಯೋ ಆ ಆ ದಿನ ರಾತ್ರಿ ಸುರಂಗ ಮಾರ್ಗದ ಸಮೀಪ ಬಂದು ನೋಡಿದಾಗ ಅಲ್ಲಿ ಇಟ್ಟಿರುವಂತಹ ಲ್ಯಾಂಪ್ ಆರಿ ಹೋಗಿರ್ತದೆ. ಅದನ್ನ ಹೊತ್ತಿಸಿ then he walks down the length of the tunnel to ensure that there are no obstructions in the way. ಅದಾದ ನಂತರ ಸುರಂಗ ಮಾರ್ಗದಲ್ಲಿ ಒಳಗೆ ಹೋಗಿ ನೋಡ್ತಾನೆ, ಯಾವುದೇ ರೀತಿಯಾದ ತೊಂದರೆಗಳು ಇಲ್ಲ ಅಂತ ಅನ್ಕೊಂಡು ಇನ್ನೇನು ಮರಳಿ ಬರಬೇಕನ್ನುವಂತಹ ಸಮಯದಲ್ಲಿ ದ ಟ್ರೈನ್ ಈಸ್ ಲೇಟ್ ಆನ್ ದಿಸ್ ನೈಟ್ ಬಟ್ ಬಾಲ್ದಿಯೋ ಸೂನ್ ಫೀಲ್ಸ್ ದ ಟ್ರೆಂಬಲಿಂಗ್ ಆಫ್ ದ ಗ್ರೌಂಡ್ ಸಿಗ್ನಲಿಂಗ್ ದ ಓವರ್ಲ್ಯಾಂಡ್ ಮೇಲ್ ಟ್ರೈನ್ಸ್ ಅಪ್ರೋಚ್. ಅದೇ ಸಮಯಕ್ಕೆ ಯಾವುದೋ ಕಾರಣಕ್ಕೋಸ್ಕರ ಆ ದಿನ ಟ್ರೈನ್ ಸ್ವಲ್ಪ ತಡವಾಗಿ ಬರ್ತಿರ್ತದೆ. ಅನಂತರ ಈ ಕಡೆ ಇಲ್ಲಿ ಗುಡಿಸಲಲ್ಲಿ ತೆಂಬು ಇನ್ನು ನಿದ್ದೆ ಹೋಗಿರುವುದಿಲ್ಲ. ಅವನು ಕೂಡ ಆ ಟ್ರೈನ್ ಬರುವಂತಹ ಸೌಂಡಿಗೆ ಅಥವಾ ಶಬ್ದಕ್ಕೆ ಎಚ್ಚರಗೊಳ್ತಾನೆ. and soon feels the trembling of the ground as well. So waits for his father to return as his work should be done. ಅವನು ತನ್ನ ತಂದೆ ಆದಂತಹ ಬಾಲ್ದಿಯೋ ಮರಳಿ ಬರುವುದನ್ನೇ ಕಾಯ್ತಾ ತೆಂಬು ಇಲ್ಲಿ ಗುಡಿಸಲಲ್ಲಿ ಕುಳಿತಿರ್ತಾನೆ. Right before the train reaches the tunnel, a tiger springs into the entrance and charges at Baldio. Baldio knows he cannot run from the tiger, so stands his ground. ಇನ್ನೇನು ಸುರಂಗ ಮಾರ್ಗವನ್ನು ಒಂದು ಬಾರಿ ಪರಿಶೀಲಿಸಿದಂತಹ ಬಾಲ್ದಿಯೋ ಹೊರಗಡೆ ಬರಬೇಕು ಎನ್ನುವಂತಹ ಸಮಯದಲ್ಲಿ ಸುರಂಗ ಮಾರ್ಗದ ಎಂಟ್ರನ್ಸ್ಗೆ ಬರುವಂತಹ ಸಮಯದಲ್ಲಿ ಒಂದು ಹುಲಿ ಅವನ ಮೇಲೆ ಅಟ್ಯಾಕ್ ಮಾಡಿ ಬರುತ್ತದೆ. He keeps his back to the signal lamp and brandishes his axe. When the tiger attacks Baldio, he lunges to one side and manages to bury his axe in the tiger's shoulder. ತನ್ನ ಕೈಯಲ್ಲಿರುವಂತಹ ಕೊಡಲಿಯನ್ನು ತೆಗೆದುಕೊಂಡು ಬಾಲ್ದಿಯೋ ಜೋರಾಗಿ ಆ ಹುಲಿಯ ಒಂದು ರಟ್ಟೆಗೆ ಹೊಡಿತಾನೆ. ಅನಂತರ ಕೊಡಲಿ ಹುಲಿಯ ರಟ್ಟೆಯ ಒಳಗಡೆ ಹುದುಗಿ ಹೋಗ್ಬಿಡ್ತದೆ. ದ ಪಿಯರ್ಸ್ ಬ್ಲೋ ಓನ್ಲಿ ಅಪ್ಸೆಟ್ಸ್ ದ ಟೈಗರ್ ಮೋರ್ ಅಂಡ್ ಇಟ್ ಅಟ್ಯಾಕ್ಸ್ ಬಾಲ್ದಿಯೋ ಅಗೇನ್. ಅವನು ಹೊಡೆದಂತಹ ಕೊಡಲಿಯ ಏಟಿನಿಂದ ಹುಲಿ ಮತ್ತಷ್ಟು ಸಿಟ್ಟಾಗಿ ರೊಚ್ಚಿಗೆದ್ದು ಮತ್ತೊಮ್ಮೆ ಅವನ ಮೇಲೆ ಜೋರಾಗಿ ದಾಳಿ ಮಾಡುತ್ತದೆ. This time, however, the axe lodges too deep into the shoulder blade and becomes stuck, leaving Baldio defenseless. ಎರಡನೆಯ ಬಾರಿ ಬಾಲ್ದಿಯೋ ತನ್ನ ಕೊಡಲಿಯಿಂದ ಹೊಡೆದಾಗ ಆ ಕೊಡಲಿ ಹುಲಿಯ ರಟ್ಟೆಯ ಎಲುಬಿನಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತದೆ. ಮರಳಿ ಅವನ ಕೈಯಿಂದ ಜಾರಿ ಹೋಗ್ತದೆ. ಈಗ ಬಾಲ್ದಿಯೋ ಯಾವುದೇ ವೆಪನ್ ಇಲ್ಲದೆ, ಯಾವುದೇ ಆಯುಧ ಇಲ್ಲದೆ ಖಾಲಿ ಕೈಗಳಿಂದ ಆ ಹುಲಿಯ ಮುಂದೆ ನಿಂತಿರ್ತಾನೆ. ದ ಟೈಗರ್ lunges at Baldio one last time, finally managing to topple the defenseless Baldio and rip him apart. ಯಾವಾಗ ಬಾಲ್ಡಿಯೋನ ಕೊಡಲಿ ಆ ಹುಲಿಯ ಮೈಯೊಳಗೆ ಸಿಕ್ಕಿ ಹಾಕಿಕೊಳ್ತದೆ, ಅವಾಗ ಹುಲಿ ಮತ್ತೊಮ್ಮೆ ಬಾಲ್ಡಿಯೋನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಎರಡು ತುಂಡುಗಳಾಗಿ ಹರಿದು ಒಗೆದು ಬಿಡುತ್ತದೆ. The tiger is so strained from its battle with Baldio that it does not notice the fast approaching train. ಈ ಒಂದು ಹೊಡೆದಾಟದಲ್ಲಿ ಹುಲಿಯು ಕೂಡ ದಣಿದಿದೆ ಮತ್ತು ಆ ಟ್ರೈನ್ ಬರುವಂತಹ
ಏನು ಆ ಟ್ಯುನಲಿಂದ ಸುರಂಗ ಮಾರ್ಗದಿಂದ ಹೊರಗೆ ಹೋಗುವುದಕ್ಕೆ ಅದಕ್ಕೂ ಕೂಡ ಆಗುವುದಿಲ್ಲ. And there is no place for the tiger to escape to. So it rushes into the tunnel with the train hot on its trail. The train finally exits at the other end of the tunnel and everything is silent. ಆ ಟ್ಯುನಲ್ ಆ ಸುರಂಗ ಮಾರ್ಗ ಹೇಗಿರುತ್ತದೆ ಅಂದ್ರೆ ಕೇವಲ ರೈಲು ಹೋಗುವುದಕ್ಕೆ ಮಾತ್ರ ದಾರಿ ಇರುತ್ತದೆ. ಯಾವುದೇ ಒಂದು ಸಣ್ಣ ಪ್ರಾಣಿಯೂ ಕೂಡ ಆ ಟ್ರೈನಿನ ಟ್ರ್ಯಾಕ್ನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಜಾಗ ಇರುವುದಿಲ್ಲ. ಹಾಗಾಗಿ ಆ ಟ್ರೈನ್ ಹುಲಿಯ ಮೇಲೇನೆ ಹಾದು ಹೋಗಿರುತ್ತದೆ. ಆ ಕಡೆ ಗುಡ್ಡದ ಇನ್ನೊಂದು ತುದಿಗೆ ಟ್ರೈನ್ ಹೊರಗಡೆ ಬಂದಾಗ ಎವ್ರಿಥಿಂಗ್ ಈಸ್ ಸೈಲೆಂಟ್. ಎಲ್ಲವೂ ಶಾಂತವಾಗಿರುತ್ತದೆ. When the train driver inspects his headlamps at the next station stop, he finds nearly half of the tiger's body stuck on the train and realizes that the tiger must have been dissected by the train's engine. ಮುಂದಿನ ರೈಲು ನಿಲ್ದಾಣದಲ್ಲಿ ಆ ರೈಲಿನ ಚಾಲಕ ನೋಡಿಕೊಂಡಾಗ ತನ್ನ ರೈಲಿನ ಲೈಟ್ಗಳನ್ನು ನೋಡಿದಾಗ ಆ ಹುಲಿಯ ಅರ್ಧ ದೇಹ ರೈಲಿನ ಇಂಜಿನ್ನಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತದೆ. ಅವಾಗ ಅವನಿಗೆ ಗೊತ್ತಾಗ್ತದೆ ಈ ಹುಲಿ ಅದೇ ಟುನಲಲ್ಲಿ ಅದೇ ಸುರಂಗ ಮಾರ್ಗದಲ್ಲಿ ರೈಲ್ವೆಗೆ ಸಿಲುಕಿ ಮರಣ ಹೊಂದಿದೆ ಅನ್ನುವಂಥ ವಿಚಾರವನ್ನು ಅವನು ಅರಿತುಕೊಳ್ತಾನೆ. Though the train driver is shocked and amazed at the point, Bond contrasts this amazement with Tembu's shock back at the tunnel. ಇಲ್ಲೇ ತೆಂಬು 12 ವರ್ಷದ ಬಾಲಕ, ಅವನು ಕೂಡ ತನ್ನ ತಂದೆ ಮರಳಿ ಬರದೇ ಇದ್ದಾಗ ಆ ಟ್ಯುನಲ್ ಹತ್ತಿರ ಸುರಂಗ ಮಾರ್ಗದ ಹತ್ತಿರ ಬಂದು ನೋಡಿದಾಗ ತನ್ನ ತಂದೆ ಮರಣ ಹೊಂದಿರುವುದನ್ನು ನೋಡಿ ಅವನು ಕೂಡ ಬಹಳಷ್ಟು ದುಃಖಿತನಾಗಿ ಅಳುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗೂ ಆ ಪೂರ್ತಿ ರಾತ್ರಿ ತೆಂಬು ತನ್ನ ತಂದೆಯ ಹರಿದ ದೇಹದ ಹತ್ತಿರ ಕುಳಿತುಕೊಂಡು ಅದನ್ನು ಕಾಯ್ತಾನೆ. ಯಾಕಂದ್ರೆ ಅಲ್ಲಿ ಆ ಸುರಂಗ ಮಾರ್ಗದಲ್ಲಿ ಆ ಕಾಡಿನಲ್ಲಿ ಹೈನಾಸ್ ಅನ್ನುವಂತಹ ಪ್ರಾಣಿಗಳಿರ್ತಾವು. ಆ ಪ್ರಾಣಿಗಳು ನನ್ನ ತಂದೆಯ ಉಳಿದ ದೇಹವನ್ನು ಎಳೆದುಕೊಂಡು ಹೋಗಬಹುದು ಎನ್ನುವ ಹೆದರಿಕೆಯಿಂದ ತನ್ನ ತಂದೆಯ ದೇಹವನ್ನ ಕಾಯುತ್ತಾ ಅಲ್ಲೇ ಕುಳಿತುಕೊಳ್ಳುತ್ತಾನೆ. The next day, Tembu's family mourns Baldio's passing. They continue to mourn for the next 2 days as well. ಮಾರನೆಯ ದಿನ ತೆಂಬುನ ಕುಟುಂಬ ವರ್ಗದವರು ಹಾಗೂ ಊರಿನ ಜನರೆಲ್ಲ ಅವರಿಬ್ಬರನ್ನು ಹುಡುಕುತ್ತಾ ಆ ಸುರಂಗ ಮಾರ್ಗದ ಸಮೀಪ ಬಂದಾಗ ಬಾಲ್ಡಿಯೋ ಮರಣ ಹೊಂದಿರುವುದನ್ನು ತಿಳಿದಂಥ ಜನ ಅವನ ದೇಹವನ್ನ ಊರಿಗೆ ತೆಗೆದುಕೊಂಡು ಹೋಗಿ ಶವ ಸಂಸ್ಕಾರ ಮಾಡುತ್ತಾರೆ. ಹಾಗೂ ಊರಿನ ಜನ ಮತ್ತು ಅವನ ಕುಟುಂಬದವರೆಲ್ಲರೂ ಕೂಡಿಕೊಂಡು 3 ದಿನಗಳವರೆಗೆ ಮೌನಾಚರಣೆಯನ್ನ ಮಾಡುತ್ತಾರೆ. Once the mourning is over, Tembu takes up his father's job at the tunnel, ensuring that the signal light is always lit and there are no obstructions in the tunnel itself. ಆ 3 ದಿನಗಳ ಶೋಕಾಚರಣೆ ಮುಗಿದ ನಂತರ ತೆಂಬು ತನ್ನ ತಂದೆಯ ಕೆಲಸವನ್ನ ಮುಂದುವರಿಸ್ತಾನೆ. ಅವನು ಆ ಸುರಂಗ ಮಾರ್ಗದಲ್ಲಿರುವಂತಹ ಸಿಗ್ನಲ್ ಲ್ಯಾಂಪ್ ಅನ್ನ ಹಚ್ಚಿಟ್ಟು ಅವನ ತಂದೆ ಮಾಡುತ್ತಿರುವಂತಹ ಕೆಲಸವನ್ನ ಮಾಡುವುದಕ್ಕೆ ಪ್ರಾರಂಭ ಮಾಡುತ್ತಾನೆ. The reader finds that the family's safety and survival has now fallen on Tembu. ಈಗ ಮನೆಯ ಜವಾಬ್ದಾರಿ, ತನ್ನ ತಾಯಿ ಮತ್ತು ತಂಗಿಯ ಜವಾಬ್ದಾರಿ ತೆಂಬುವಿನ ಸಣ್ಣ ಮಗುವಾದಂಥ 12 ವರ್ಷದ ಮಗುವಾದಂಥ ತೆಂಬುವಿನ ಹೆಗಲ ಮೇಲೆ ಬಿದ್ದಿರುವುದನ್ನು ಕೂಡ ನಾವು ತಿಳಿದುಕೊಳ್ಳಬಹುದು. Tembu, however, does not seem afraid. He had his father's axe after all, and Tembu knows how to wield the axe. ತೆಂಬು ಸಹಿತ ತನ್ನ ತಂದೆಯ ಹಾಗೆ ಆ ಕೊಡಲಿಯನ್ನು ಉಪಯೋಗಿಸುವುದರೊಳಗೆ ಬಹಳಷ್ಟು ಚಾಣಾಕ್ಷನಾಗಿರ್ತಾನೆ. ಅನಂತರ ಅಲ್ಲಿ ಯಾವುದಾದರೂ ಕ್ರೂರ ಪ್ರಾಣಿ ಬಂದರೆ ಅದನ್ನು ಕೊಲ್ಲುವಂತಹ ಎಬಿಲಿಟಿ ಕೂಡ ಅವನಿಗೆ ಇರುತ್ತದೆ. Bond's story highlights the theme of protection in relation to family in several ways throughout the piece. First, Baldio knows that his family cannot exist solely from what the small rice field alone produces, and so takes a job as a watchman. ಈ ಕತೆ ಬಾಲ್ಡಿಯೋನ ತ್ಯಾಗ ಹಾಗೂ ತೆಂಬುವಿನ ತ್ಯಾಗದ ಕುರಿತು ಮಾತನಾಡ್ತದೆ. Baldio, as most of the villagers know, understands that there are dangerous animals about, but he believes
in himself and ultimately knows he must perform his duty to ensure his family's well-being. ಅವನಿಗೆ ಆ ಸುರಂಗ ಮಾರ್ಗದ ಹತ್ತಿರ ಕ್ರೂರ ಪ್ರಾಣಿಗಳು ಇರುವುದು ಗೊತ್ತಿದ್ರೂ ಕೂಡ ಆ ಕೆಲಸವನ್ನು ಮಾಡ್ತಾನೆ. ಯಾಕಂದ್ರೆ ತನ್ನ ಕುಟುಂಬದ ಸುರಕ್ಷತೆ ಅವನಿಗೆ ಬಹಳ ಮುಖ್ಯ ಎನ್ನುವಂತಹ ಒಂದು ಥೀಮನ್ನ ನಾವು ತಿಳಿದುಕೊಳ್ಳಬಹುದು. ಆಸ್ ಸಚ್, Baldio meets danger and head on. Each night he goes to check the signal lamp. His family comes first. But Baldio's actions also highlight the larger scope of protection, as he is keeping the tunnel safe for the overland mail train. The theme comes full circle when Thembu takes up his father's mantle by taking the job as a watchman. As such, he is the provider for the family, thus the protector as well. In addition, he now protects the train. The ending alludes to the fact that Thembu has the same confidence that Baldio had, especially with the X. More importantly, Tembu's role as a protector shows that duty, courage, and confidence are all necessary traits in ensuring survival for Tembu and his family, and for ensuring survival in a world that can often be harsh. ತನ್ನ ಕುಟುಂಬದ ಸುರಕ್ಷತೆ, ತನ್ನ ಕುಟುಂಬದ ಏನು ಕುಟುಂಬದಲ್ಲಿರುವಂತಹ members of the family comes first for Tembu as well as Baldio. Thank you very much, my dear friends.